ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರತಿದಿನದ ಈ ಒಂದು ಧ್ಯಾನವು ನಿಮ್ಮ ಆತ್ಮೀಯ ಲಾಭಕ್ಕಾಗಿಯೇ ನಾವು ಈ ನಿರೀಕ್ಷೆಯ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಗಾದರೆ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಯೆರೆಮೀಯನು ಬರೆದ ಗ್ರಂಥ 32ನೇ ಅಧ್ಯಾಯ 40 ಮತ್ತು 41ನೇ ವಚನ. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಿನ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ಎಂಥ ಒಂದು ಸುಂದರವಾದ ವಾಕ್ಯವಾಗಿದೆ ಪ್ರಿಯರೇ. ಇಸ್ರಾಯೇಲರು ದೇವರನ್ನು ತ್ಯಜಿಸಿ ಅವರು ದೂರ ಹೋದರೂ ಕೂಡ ದೇವರು ಅವ್ರ ವಿಷಯದಲ್ಲಿ ಒಳ್ಳೆ ಮಾತುಗಳನ್ನ ಬರೆದಿದ್ದಾರೆ. ಪ್ರವಾದಿಯಾದ ಯೆರೆಮೀಯನು ಈ ಒಂದು ವಿಷಯವನ್ನು ಬರೆಯುವಾಗ ಆತನು ಎಲ್ಲಿದ್ದಾನೆ ಗೊತ್ತಾ? ಆತನ ಅರಮನೆಯಲ್ಲಿಲ್ಲ, ತನ್ನ ಕುಟುಂಬದಲ್ಲಿ ಕೂತ್ಕೊಂಡಿಲ್ಲ, ಮನೆಯಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇಲ್ಲ. ಆತನು ಸೆರೆಮನೆಯಲ್ಲಿದ್ದಾನೆ, ಬಂಧಿಸಲ್ಪಟ್ಟಿದ್ದಾನೆ. ಆ ಬಂಧನದಲ್ಲಿ ಯೆರೆಮೀಯನಿಗೆ ಯಾರು ಆತನನ್ನು ಬಂಧಿಸಿದ್ದಾರೋ ಅವರಿಗೆ ಇಂಥ ಒಂದು ಒಳ್ಳೆಯ ಆಶ್ವಾಸನೆ, ಆಶೀರ್ವಾದದ ಮಾತುಗಳನ್ನು ಯೆರೆಮೀಯನ ಮೂಲಕ ದೇವರು ತಿಳಿಸ್ತಾ ಇದ್ದಾನೆ. ಯೆರೆಮೀಯನು ಅನ್ಕೋಬೋದು, ನನ್ನನ್ನೇ ಬಂಧಿಸಿ ನಾನೇ ಸೆರೆಯಲ್ಲಿದ್ದು ನಿನ್ನ ವಾಕ್ಯ ಹೇಳಿ ಹೇಳಿ ನಾನು ಕಷ್ಟಪಡ್ತಾ ಇದ್ದೇನೆ, ಆದರೆ ಇಂಥ ಒಳ್ಳೆ ವಾಕ್ಯ ಅವ್ರಿಗೆ ಯಾಕೆ ಅಂತ ಹೇಳ್ಬೋದು. ಆದರೆ ಯೆರೆಮೀಯನು ದೇವರಿಗೆ ವಿಧೇಯನಾಗಿ ಯಾವ ಮಾತು ದೇವರು ಹೇಳ್ತಾನೋ ಅದನ್ನು ಹೇಳೋದಕ್ಕೆ ಸಿದ್ಧನಾಗಿದ್ದಾನೆ. ಪ್ರಿಯರೇ, ಎಂಥ ಒಂದು ಆಶ್ವಾಸನೆ ಇವತ್ತು ದೇವರು ನಿಮಗೂ ನನಗೂ ಕೊಡ್ತಾ ಇದ್ದಾರೆ ಅಂದರೆ, ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೇನು. ನಿಮ್ಮನ್ನು ಬಿಟ್ಟು ನಾನು ಓರೆ ಆಗುವುದಿಲ್ಲ, ನಾನು ಬೇರೆ ಕಡೆ ಹೋಗಲ್ಲ, ನಾನು ನಿಮ್ಮನ್ನು ಬಿಟ್ಕೊಡಲ್ಲ, ನಿಮಗೆ ನಾನು ಹಿತ ಮಾಡ್ತೇನೆ ಅಂತ ಹೇಳಿ ದೇವರು ಅಷ್ಟು ಪ್ರೀತಿಯಿಂದ ಈ ಮಾತನ್ನು ಹೇಳ್ತಾರೆ. ಎರಡನೇದಾಗಿ ಹೇಳ್ತಾ ಇದ್ದಾರೆ, ಶಾಶ್ವತವಾದ ಒಡಂಬಡಿಕೆಯನ್ನು ನಾನು ಪ್ರಮಾಣ ಮಾಡ್ತೇನೆ. ನನ್ನ ಪ್ರಮಾಣ ಶಾಶ್ವತವಾದದ್ದು, ಅದು ನಿಮಿಷಕ್ಕೂ ಬದಲಾಗಲ್ಲ. ಕೆಲವರು ಹೇಳ್ತಾರೆ, ನಾನು ನಿನ್ನ ಜೊತೆನೇ ಯಾವಾಗಲೂ ಇರ್ತೇನೆ, ನಾನು ನಿನ್ನ ಪ್ರೀತಿಸ್ತೇನೆ ಅಲ್ಲ. ಮದುವೆ ಆಗುವಾಗ ಗಂಡ ಹೆಂಡತಿ ಪ್ರಾಮಿಸ್ ಮಾಡ್ತಾರೆ, ಆಮೇಲೆ ಒಂದು ವಾರದಲ್ಲೇ ಆ ಪ್ರಾಮಿಸ್ ಎಲ್ಲ ಬ್ರೇಕ್ ಆಗುತ್ತೆ. ಕೆಲವು ಮದುವೆಗಳಲ್ಲಿ, ಎಲ್ಲ ಮದುವೆ ಅಲ್ಲ, ಕೆಲವು ಮದುವೆಗಳಲ್ಲಿ. ಅದಕ್ಕೆ ಇಲ್ಲಿ ದೇವರ ಒಂದು ಶಾಶ್ವತವಾದ ಒಡಂಬಡಿಕೆ ಏನಂದರೆ, ಅವರೊಂದಿಗೆ ಮಾಡಿಕೊಂಡ ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಿನ ಭಕ್ತಿಯನ್ನು ನೆಲೆಗೊಳಿಸುವೆನು. ಲೂದ್ದಳ ಒಂದು ಜೀವನ ನಾವು ನೋಡ್ತೇವೆ. ಲೂದ್ದಳು ದೇವರನ್ನು ಆರಾಧಿಕಳು, ಆದರೆ ಯಾವೇ ದೇವರಂತ ಆಕೆ ಯೇಸುಕ್ರಿಸ್ತನ ವಿಷಯದಲ್ಲಿ ಏನು ಗೊತ್ತಿಲ್ಲ. ಆಕೆ ದೇವ ಭಕ್ತಳು. ಆದರೆ ಈ ಲೂದ್ದಳ ಒಂದು ಜೀವನದಲ್ಲಿ ಏನಾಯಿತು? ಪೌಲನು ವಾಕ್ಯವನ್ನು ಹೇಳುವಾಗ ಆಕೆ ಹೃದಯ ತೆರೆಯಲ್ಪಟ್ಟಿತ್ತು. ಆಕೆ ಹೃದಯ ದೇವರೇ ತೆರೆದನು ಎಂಬುದಾಗಿ ಹೇಳ್ತದೆ. ಅದೇ ರೀತಿಯಲ್ಲಿ ನನ್ನಲ್ಲಿ ಭಕ್ತಿ ಬರಬೇಕಾದ್ರೆ ದೇವರಿಗೆ ಸಾಧ್ಯ. ಕೆಲವರು ಗಂಡ ವಿಶ್ವಾಸಿ, ಹೆಂಡತಿ ವಿಶ್ವಾಸಿ ಇರಲ್ಲ. ಓಕೆ, ಕೆಲವು ಸರಿ ಹೆಂಡತಿ ವಿಶ್ವಾಸಿ, ಗಂಡ ವಿಶ್ವಾಸ ಇರಲ್ಲ. ಮಕ್ಕಳು ವಿಶ್ವಾಸಿಗಳಾಗಿರ್ತಾರೆ, ನಂಬಿಕೆ ಇರ್ತದೆ, ಆ ತಂದೆ ತಾಯಿಗೆ ಇಂಟ್ರೆಸ್ಟ್ ಇರಲ್ಲ. ಕೆಲವೊಮ್ಮೆ ಈ ಪರಿಸ್ಥಿತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ಅವರ ಹೃದಯಗಳನ್ನು ನೀನು ತೆರೆ, ಅವರ ಮನಸ್ಸಿನಲ್ಲಿ ನೀನು ಮಾತನಾಡು. ನಿನ್ನ ವಾಕ್ಯ ಯೆರೆಮೀಯನು ಬರೆದ ಗ್ರಂಥ 32ನೇ ಅಧ್ಯಾಯ 40ನೇ ವಚನದಲ್ಲಿ ನೀನು ಹೇಳಿದಂಥ ವಾಕ್ಯ, ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಿನ ಭಕ್ತಿಯನ್ನು ನೆಲೆಗೊಳಿಸುವೆನು. ದೇವರೇ ನೀನು ಮಾಡು ಸ್ವಾಮಿ, ಅವರು ರಕ್ಷಣೆ ಹೊಂದುವಂತೆ ನೀನು ಅವರನ್ನು ಮಾರ್ಪಡಿಸು, ನಿನ್ನ ಮೇಲೆ ಭಕ್ತಿ ಬರುವಂತೆ ನೀನು ಅವರನ್ನು ಮಾರ್ಪಡಿಸು. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಕೆಲವರು ಪ್ರಾರ್ಥನೆ ರಿಕ್ವೆಸ್ಟ್ ಕೊಟ್ಟಿದ್ದೀರಾ ನೀವು. ಕೆಲವರು ಕುಟುಂಬಗಳಲ್ಲಿ ಹೆಂಡತಿ ವಿಶ್ವಾಸಿ ಅಲ್ಲ, ಗಂಡನು ವಿಶ್ವಾಸಿ ಅಲ್ಲ, ಮಕ್ಕಳು ಕುಡುಕರಾಗಿದ್ದಾರೆ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ದೇವರು ಬದಲಾಯಿಸ್ತಾನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಎಂಥ ದೊಡ್ಡ ಆಶ್ವಾಸನೆ, ನೀನು ಒಡಂಬಡಿಕೆಯನ್ನು ನಮ್ಮೊಟ್ಟಿಗೆ ಮಾತನಾಡಿದ್ದಿ ತಂದೆ. ದೇವರು ಇದೇನ ಕಾರ್ಯಕ್ರಮ ನೋಡುವಂಥ ಒಬ್ಬೊಬ್ಬರ ಜೀವನದಲ್ಲಿ ಅನೇಕ ಸಾರಿ ಕಣ್ಣೀರಿನಿಂದ ಅವ್ರ ಪ್ರಾರ್ಥನೆ, ಮಕ್ಕಳ ರಕ್ಷಣೆಗೋಸ್ಕರ ಪ್ರಾರ್ಥನೆ, ಗಂಡ ಹೆಂಡಿರ ರಕ್ಷಣೆಗೋಸ್ಕರ ಪ್ರಾರ್ಥನೆ. ದೇವರೇ, ಈ ದಿವಸ ಪ್ರಾರ್ಥನೆಗೆ ನೀನು ಉತ್ತರವನ್ನು ದಯಪಾಲಿಸು ಸ್ವಾಮಿ. ಕರ್ತನೇ, ಅನೇಕರ ಕುಟುಂಬದಲ್ಲಿ ನಿನ್ನ ಶಾಶ್ವತವಾದ ಭಕ್ತಿ, ನಿನ್ನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಗುವಂತೆ ಒಬ್ಬೊಬ್ಬರ ಜೀವಿತಗಳನ್ನು ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.